ಸರ್ ಲೈನು ಮೇಡಮ್ ಇಲ್ಲಿ ಬಂದೆ 90 ರೂಪಾಯಿ ಇತ್ತು, ಇಲ್ಲಿ ಗ್ಯಾಸ್ ಇಲ್ಲ. ಅಲ್ಲಿ 120 ರೂಪಾಯಿ ಇದೆ, 30 ರೂಪಾಯಿ. ಈಗ ನಾನು ಎಲ್ಲಿಗೆ ಹೋಗಬೇಕು? ಈಗ 1000 ದುಡಿದ್ರೆ 600 ರೂಪಾಯಿ ಬೇಕು ಮೇಡಮ್ ಗ್ಯಾಸು. 250 ರೂಪಾಯಿ ಗಾಡಿ ಕಲೆಕ್ಷನ್ ಕೊಡಬೇಕು. 150 ರೂಪಾಯಿ ತೊಗೊಂಡೋಗಿ ಮನೆಗೆ ಸಂಸಾರನೇ ನಡೆಸ್ಲೋ, ಇಲ್ಲಾಂದರೆ ಮಕ್ಕಳನ್ನ ಬಿದ್ದಿಗೆ ಹಾಕ್ಲೋ. ಎಲ್ಲಿಗೆ ಹೋಗ್ಬೇಕು ಹೇಳಿ ನಾವು? ಅವರೇನೋ ನೆಮ್ಮದಿಯಾಗವ್ರೆ, ದುಡ್ಡಿರೋರು ನೆಮ್ಮದಿಯಾಗಿ ಎಲ್ಲಿ ಬೇಕು ಏನು ತೊಗೊಂಡು ಅವ್ರಿಗೆ ಏನು ಬೇಕು ಇಟ್ಟು ಬಟ್ಟೆಗೆ ನೇರವಾಗವ್ರೆ. ನಾವು ಎಲ್ಲಿಗೆ ಹೋಗ್ಬೇಕು ಹೇಳಿ? ಎಷ್ಟು ಆಟೋ ನಿಂತ್ಕೊಳ್ಳುತ್ತೆ ಅಂತಂದರೆ ದಿಸಕ್ಕೆ ಲೈನಲ್ಲಿ ಯಾವ ಬಂಕಲ್ಲೂ ಇದುವರೆಗೂ ಈ ಥರ ತೊಂದರೆ ಯಾವತ್ತೂ ಆಗಿಲ್ಲ. ಯಾಕೆ ಗೌರ್ಮೆಂಟ್ ಅವ್ರಿಗೆ ಇದೆಲ್ಲ ಕಣ್ಣು ಕಾಣಿಸ್ತಾ ಇಲ್ವಾ? ಈಗ ಎಲೆಕ್ಷನ್ ಪ್ರಚಾರ ದೊಡ್ಡದೈತೆ ಹೊರತು ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ನಮ್ಮ ಜನರ ಆಟೋ ಡ್ರೈವರು ಕ್ಯಾಬ್ ಡ್ರೈವರ್ಗಳ ಗೋಳು ಅರ್ಥ ಆಗಿಲ್ಲ. ಇದಕ್ಕೇನು ಕಾರಣ? ಯಾರು ಸ್ಪಂದಿಸ್ತಾರೆ? ರಾಜಕೀಯ ವ್ಯಕ್ತಿಗಳೇ ಯಾರು ಬರ್ತಾ ಇಲ್ವಲ್ಲ, ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ. ಈಗ ಪ್ರಚಾರಕ್ಕೆ ಹೋಗಿದಾರಲ್ಲ, ಇಲ್ಲಿ ಏನು ನಡೀತಾ ಇದೆ ಅಂತ ಬಂದು ಬೆಂಗಳೂರಲ್ಲಿ ಯಾರು ಬಂದು ಮೀಡಿಯಾದಲ್ಲಿ ಏನಾರು ಅನೌನ್ಸ್ ಕೊಟ್ಟಿದ್ದಾರಾ? ನಾವು ಇದ್ದೀವಿ ಅಂತ ಏನು ಭರವಸೆ ಆದರೂ ಕೊಟ್ಟಿದ್ದಾರಾ? ಏನೂ ಇಲ್ವಲ್ಲ. ಎಂತಕ್ಕೆ ನೀವು ಕಷ್ಟಪಡೋದು? ನೀವು ಪಡ್ತಾನೆ ಇರಿ, ನಾವು ಸಾಯ್ತಾನೆ ಇರ್ತೀವಿ. 150 ರೂಪಾಯಿ ಮನೆಗೆ ತೊಗೊಂಡೋಗಿ ಫೈನಾನ್ಸ್ ಕಟ್ಟಬೇಕು, ಗಾಡಿ ಕಲೆಕ್ಷನ್ ಕಟ್ಟಬೇಕು. ಎಷ್ಟು ಜನ ಮಕ್ಕಳು ನಿಮಗೆ? ಒಂದು ಗಂಡು ಒಂದು ಹೆಣ್ಣಿದೆ. ಏನು ಓದ್ತಾ ಇದ್ದಾರೆ? ಒಬ್ಬರು ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ, ಒಬ್ಬರು LKG ಓದ್ತಾ ಇದ್ದಾಳೆ. ಗಾಡಿ ಇನ್ನು ಸ್ಕೂಲ್ ಫೀಸು ಎಲ್ಲಿಂದ ಹೋಗೋಣ ಹೇಳಿ? ಮಕ್ಕಳು ಏನೋ ಕೇಳಿದ್ರೆ ತಂದು ಕೊಡೋಕ್ಕೂ ಇಲ್ಲ ಮೇಡಮ್ ದುಡ್ಡು. ಇವಾಗ ಗ್ಯಾಸ್ ಹಾಕ್ಸಿ ನಾನು ದುಡಿದ್ರೇ ದುಡ್ಡು, ಇಲ್ಲ ಅಂತಂದರೆ ಇಲ್ಲ. ಏನು ಮಾಡ್ತೀರಿ? ದಿನಪೂರ್ತಿ ಇಲ್ಲೇ ಕಳಿತೀರಾ? ದಿನಪೂರ್ತಿ ಹಿಂಗೆ ನೋಡ್ಕೊಂಡು ತಿರುಗಬೇಕು ಅಷ್ಟೇ. ಎಲ್ಲ ಬಂಕಲ್ಲೂ ಅಳಿಬೇಕು ಲೈನಲ್ಲಿ ನಿಂತ್ಕೊಂಡು. ಈಗ ಏನಂತಂದರೆ ಇಷ್ಟು ಸಾಯಿಸೋದು ಬದಲು ಒಂದು ತೊಟ್ಟು ವಿಷ ಕೊಟ್ಬಿಡಕ್ಕೆ ಹೇಳಿ ಎಲ್ಲರಿಗೂ. ನಿಮ್ಮದೇ ಸತ್ತೋಯ್ತೀವಿ. ಎಲ್ಲೋ ಬಾಂಬ್ ಹಾಕಿದ್ರಲ್ಲ, ಇಲ್ಲೇ ಆಟೋ ಡ್ರೈವರ್ನೆಲ್ಲ ನಿಲ್ಲಿಸ್ಬಿಟ್ಟು ಬಾಂಬ್ ಹಾಕ್ಬಿಡ್ಲಿ. ಇನ್ನೇನು ಹೇಳೋ ಪರಿಸ್ಥಿತಿ ಇಲ್ಲ ಮೇಡಮ್. ಅಲ್ಲ ಸರ್, ಈಗ ಎಲ್ಲರ ಕಷ್ಟಕ್ಕೂ ಸ್ಪಂದಿಸ್ತಾರೆ. ಇಲ್ಲ ಮೇಡಮ್, ನೀವು ನಿಮ್ಮ ಆಟೋ ಡ್ರೈವರ್ಗಳು ವಿಚಾರಕ್ಕೆ ಅವ್ರಿಗೆ ಏನಂತಂದರೆ ಅವ್ರ ಪ್ರಚಾರಕ್ಕೆ ಬ್ಯಾನರ್ಗಳು ಕಟ್ಕೊಬೇಕು, ಮೈಕ್ ಸೆಟ್ ಹಾಕೋಬೇಕು, ಅವ್ರ ಹಿಂದೆ ನಿಂತ್ಕೋಬೇಕು, ಪ್ರಚಾರ ಮಾಡಿಕೊಡ್ಬೇಕು. ಆಟೋ ಡ್ರೈವರ್ಗಳು ಕಂಪ್ಲೇಂಟ್ಸ್ ಹಂಚಬೇಕು. ಇದಕ್ಕೆ ಮಾತ್ರ ಆಟೋ ಡ್ರೈವರು ಸೀಮಿತ. ಏನಾದ್ರು ಸ್ಟ್ರೈಕ್ ಆದಾಗ ಬಂದು ಕರೀತಾರೆ, ನಿಂತ್ಕೋಬೇಕು, ಅಷ್ಟಕ್ಕೆ ಮಾತ್ರ ಸೀಮಿತನ ನಾವು? ನಮ್ಮ ಜೀವನನೇ ಎಂತಕ್ಕೆ ಹಿಂಗೆ? ಯಾರಾದರೂ ಒಬ್ಬರು ಇಷ್ಟೆಲ್ಲ ಮಾತಾಡಿದ್ರಲ್ಲ, ನಮ್ಮ ಸಿದ್ದರಾಮಯ್ಯವ್ರು ಏನಾದ್ರು ಹೇಳಿಕೆ ಕೊಟ್ಟಿದ್ದಾರಾ? ಅವ್ರಿಗೆ ಅಂತ ನಮ್ಮ ಡ್ರೈವರ್ಗಳ ಕಷ್ಟ ಹಿಂಗಿದೆಯಪ್ಪ ಅಂತ ಅಲ್ಲೆಲ್ಲ ಹೋಗಿ ಪ್ರಚಾರ ಮಾಡ್ತಾಯಿದ್ದಾರೆ. ಅವ್ರಿಗೆ ಪ್ರಚಾರನೇ ದೊಡ್ಡದು. ಅವ್ರಿಗೆ ಪ್ರಚಾರನೇ ದೊಡ್ಡದಾಯ್ತಲ್ಲ, ಏನಕ್ಕೆ? ನಾವೆಲ್ಲ ಎಲ್ಲಿ ಹೋಗಬೇಕು ಡ್ರೈವರ್ಗಳು? ಇಲ್ಲ ಮೇಡಮ್, ಡೈರೆಕ್ಟಾಗಿ ಹೇಳ್ಬಿಡ್ಲಿ, ಒಂದೊಂದು ತೊಟ್ಟು ವಿಷ ಕೊಟ್ಬಿಡ್ಲಿ, ನೆಮ್ಮದಿಯಾಗಿ ಸತ್ತೋಯ್ತೀವಿ. ಈ ಕಷ್ಟ ಯಾರಿಗೂ ಬೇಡ, ಡ್ರೈವರ್ಗಳ ಕಷ್ಟ. ಪ್ರತಿಯೊಂದು ಮನೆಗಳಲ್ಲಿ ಜೀವನನೇ ಹೊಂಟೋಗಿದೆ. ಇಡೀ ಫ್ಯಾಮಿಲಿನೇ, ಕುಟುಂಬನೇ ಹೊಂಟೋಗ್ತಾ ಇದೆ. ಈ ನಡುವಿನಲ್ಲಿ ಯಾರೇ ಹೆಚ್ಚು ಕಮ್ಮಿ ಒಂದು ತಿಂಗಳು ಆಗ್ತಾಯಿದೆ, ಈ ಜೀವನವನ್ನು ಮಾಡೋಕ್ಕಾಗ್ತಾಯಿಲ್ಲ. 500 ರೂಪಾಯಿ ಗ್ಯಾಸ್ ಹಾಕಿದ್ರೆ 300 ರೂಪಾಯಿ ಸಂಪಾದನೆ ಮಾಡೋದಾಗ್ತಾಯಿದೆ. ಎಷ್ಟೋ ಜನ ನಮ್ಮ ಚಾಲಕರುಗಳು ಸ್ವಂತ ಗಾಡಿ ಇಲ್ದೇ ಒಂದು ಕಲೆಕ್ಷನ್ಗಿಂತ ಇಸ್ಕೊಂಡು ಡ್ಯೂಟಿ ಮಾಡ್ತಾಯಿರ್ತಾರೆ. ಅವ್ರಿಗೆ ಒಂದು 250, 300, 350 ರೂಪಾಯಿ ಕಲೆಕ್ಷನ್ ಇರ್ತದೆ. 500 ರೂಪಾಯಿ ಗ್ಯಾಸ್ ಹಾಕ್ಕೊಂಡು ಇವತ್ತು 300, 350 ರೂಪಾಯಿ ಕಲೆಕ್ಷನ್ ಕೊಡ್ಕೊಂಡು ಜೀವನ ಮಾಡಬೇಕು ಅಂದರೆ ಭಾಳ ತುಂಬ ಕಷ್ಟ ಇದೆ ಇವತ್ತು. ಯಾಕೆ ಈ ಥರ ಸರ್ಕಾರದಿಂದ ಏನು ನಮ್ಮ ಚಾಲಕರಿಗೆ ಒಂದು ಸ್ವಲ್ಪ ತೆರಿಗೆ ಮಾಡೋ ಥರ ಏನಾರ ಒಂದು ತಿಂಗಳಲ್ಲಿ ಒಂದು 10,000, 15,000 ಕೊಡೋ ರೀತಿನೆಲ್ಲಾರು ಒಂದು ಯಾವುದೇ ಥರ ಮಾಡಿಕೊಡ್ತಾ ಇಲ್ಲ. ಬರೀ ಅವ್ರವ್ರದ್ದೇ ಹೇಳ್ಕೊಂಡು ಹೋಗ್ತಾಯಿದ್ದಾರೆ ಹೊರತು ಯಾವುದೇ ರೀತಿ ಆಟಗಾರಿಕೆ ಗಮನನೇ ಇಲ್ಲ. ಯಾವ ಬಂಕಿಗೆ ಹೋದರೂ ಎಲ್ಲ ಬಂದಾಗಿದೆ. ಒಂದು ಬಂಕು ಕೂಡ ಎಲ್ಲೂ ತೆಗ್ದಿಲ್ಲ. ಒಂದೊಂದು ಬಂಕಲ್ಲಿ ಗೋ ಗ್ಯಾಸಲ್ಲಿ ಹೋದರೆ 120 ರೂಪಾಯಿ ಇದೆ. ಟೋಟಲ್ ಬಂಕ್ ಹೋದರೆ 105 ರೂಪಾಯಿ ಇದೆ. ಸರ್, ಗೋ ಗ್ಯಾಸಲ್ಲಿ 130, 140 ಈ ಸಿಕ್ಕಾಪಟ್ಟೆ ರೇಟ್ ಏರ್ಕೊಂಡು ಹೋಗ್ತಾ ಇದೆ. ವಾರ ಆಯಿತು ಅಂದ್ರೆ ತುಂಬ ಕಡೆ ಹೋಗ್ತಿದೆ. ಗೌರ್ಮೆಂಟ್ ಬೆಲೆ ಇರೋದು 90 ರೂಪಾಯಿ, 89 ರೂಪಾಯಿ 50 ಪೈಸೆನೇ ಇದೆ ಮೇಡಮ್. ಇವ್ರು ಯಾಕೆ ಇಷ್ಟು ಬ್ಲಾಕಲ್ಲಿ ಮಾಡ್ಕೋತಾವ್ರೆ? ಅದು ನಾವು ಕೇಳೋಕೆ ಹೋದರೆ ನಮಗೂ ಅಲ್ಲಿ ಜಾಸ್ತಿ ಇದೆ ರೈಟು, ಹಾಗಾಗಿ ಗ್ಯಾಸೇ ಸಿಗ್ತಿಲ್ಲ ಅಂತ ಹೇಳ್ತಾರೆ. ಒಂದೊಂದು ಟೈಮ್ ನಾವು ಗ್ಯಾಸ್ ಬಂಕದ ಕಡೆ ಬಂದರೆ ಗ್ಯಾಸೇ ಸಿಗೋಲ್ಲ. ಎಲ್ಲ ಬರೀ ಬ್ಯಾರಿಕೇಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ನೈಟು ಲೋಡ್ ಬರ್ತದೆ. ಬೆಳಗ್ಗೆ ಒಂದು 6 ಗಂಟೆ 6:30 ಸಮಯದಲ್ಲಿ ಚಾಲು ಮಾಡಿರ್ತಾರೆ. ಏಕ್ಲು ಒಂದು 2 ಕಿಲೋಮೀಟ್ರು, 3 ಕಿಲೋಮೀಟ್ರು, 4 ಕಿಲೋಮೀಟ್ರ್ವರೆಗೂ ಗಾಡಿ ಲೈನ್ ಇರ್ತವೆ. ಒಂದಿನ ಎಲ್ಲ ಗ್ಯಾಸ್ ಹಾಕೋದೇ ಆಯ್ತದೆ. ಒಂದಿನ ಗ್ಯಾಸ್ ಹಾಕೊಂಡು ಬಂದರೆ ದುಡಿಮೆಗೆ ಅಂತ ಹೋದರೆ ಒಂದು ಬಾಡಿಗೆ ಹೊಡಿತೀವಿ, ತಿರ್ಗಿ ಅಲ್ಲಿಂದ ಮತ್ತೆ ಬಾಡಿಗೆ ಬೆಳಗಂಟ ಕಾಯ್ತೀವಿ. ಅಲ್ಲೇ ಸರಿ ಹೋಗ್ತಿದೆ. ಊಟ ತಿಂಡಿ ಮತ್ತು ಸಮಸ್ಯೆಗಳು ಮನೆ ಜೀವನಗಳಿಗೆ ಸರಿ ಹೋಗ್ತಿದೆ ಮೇಡಮ್. ಅದೇ ಊಟ ತಿಂಡಿಗೆ ಆಚೆ ಕಡೆ ಬಂದರೆ ಎಷ್ಟು ಬೇಕಾಗುತ್ತೆ ನಿಮಗೆ? ಇವಾಗ ನಮ್ಮ ಲೆಕ್ಕಾಚಾರದಲ್ಲಿ ಮೇಡಮ್ ಈಗ ಫುಟ್ಪಾತಲ್ಲಿ ಹೋಗಿ ತಿಂತೀನಿ ಅಂದರು ಇವಾಗ ಒಂದು ನಾಷ್ಟ ಮಾಡ್ತೀನಿ ಅಂದ್ರೆ 60 ರೂಪಾಯಿ ಬೇಕು ಮೇಡಮ್. ಊಟ ಮಾಡ್ತೀನಿ ಅಂದ್ರೆ ಒಂದು 50-60 ರೂಪಾಯಿ ಬೇಕು. ಒಂದು 100, 150, 200 ರೂಪಾಯಿ ಅಲ್ಲೇ ಹೋಗ್ಬಿಡ್ತದೆ. ಇನ್ನೇನಾದ್ರು ಟೀ, ಕಾಫಿ ಅದು ಇದು ಸಿಗರೇಟ್ ಪಗರೇಟು ಅಂತ ಹೋಗ್ತೀವಿ. ನಮ್ಮ ಚಾಲಕರು ಒಂದೊಂದು ಹ್ಯಾಬಿಟ್ ಇದ್ದೇ ಇರ್ತದೆ. ಅಲ್ಲಲ್ಲೇ ಅವ್ರು ಬಂದಿದ್ದು ದುಡಿಮೆ ಅಲ್ಲಲ್ಲೇ ಖಾಲಿ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಸಂಸಾರಗಳಿಗೆ ಎಲ್ಲ ತೊಂದರೆ ಆಗ್ತಾಯಿದೆ ಮೇಡಮ್. ಮಕ್ಕಳು ಮರಿಗೆ ಈಗ ಈಗ ಮತ್ತೆ ಈಗ ಸ್ಕೂಲು ಎಲ್ಲ ರಜೆ ಇದೆ, ಮಕ್ಕಳುಗಳೆಲ್ಲ ಮನೇಲೇ ಇರ್ತಾರೆ. ಪ್ರತಿಯೊಂದು ಚಾಲಕರಿಗೂ ದುಡ್ಕೊ ಬರ್ತಾರೆ, ನಮ್ಮ ಅಪ್ಪ ಬರ್ತಾರೆ, ಏನೋ ಒಂದು ಕೈಲಿ ಹಿಡ್ಕೊಂಬರ್ತಾರೆ ಅಂತಾರೆ. ಏನು ತೊಗೊಂಡೋಗಕ್ಕೆ ಆಗ್ತಿಲ್ಲ ಮಕ್ಳುಗಳಿಗೂ ಕೂಡ.
ಇದೇ ಪರಿಸ್ಥಿತಿ ನಮ್ಮ ಚಾಲಕರಿಗೆ ಬಂದಿರೋಂಥ ಪರಿಸ್ಥಿತಿ. ಅಲ್ಲ ದಿನಪೂರ್ತಿ ಲೈನಲ್ಲೇ ನಿಂತ್ಕೊಂಡು ನೀವು ಕಾಲ ಕಳೆದ್ರೆ ಹೌದು, ಮಕ್ಕಳ ಜೊತೆ ಮನೆಗೆ ಹೋಗಿ ಮಕ್ಕಳ ಜೊತೆ ಹೆಂಗೆ ಇರೋದು? ಮನೆಗೆ ಹೋಗ್ತಿಲ್ಲ ಎಷ್ಟೋ ಜನ ಮೇಡಮರೇ. ರಾತ್ರಿ ಆಗಲೂ ದುಡಿದ್ರು ಆಗ್ತಿಲ್ಲ. ಈಗ 10ನೇ ತಾರೀಕು ಬಂತು, 5ನೇ ತಾರೀಕು ಬಂತು, 15ನೇ ತಾರೀಕು ಬಂತು ಅಂದರೆ ಸಿಕ್ಕಾಬಿಟ್ಟೆ ಕಮಿಟ್ಮೆಂಟ್ಗಳು ಇದ್ದೇ ಇರ್ತವೆ. ಚೀಟಿ ಇರ್ತದೆ, ಇಲ್ಲ ಯಾರಿಗಾರ ಇಂಟ್ರೆಸ್ಟ್ ಬಡ್ಡಿ ಕೊಡೋದು ಇರ್ತದೆ, ಇಲ್ಲ ವಾರ ವೀಕ್ಲಿದು ಫೈನಾನ್ಸ್ ತಗೊಂಡ್ಬಿಟ್ಟಿರ್ತಾರೆ. ಅವಕ್ಕೂ ಒಂದು 5,000 3,000 ಹಿಂಗೆ ಟರ್ನ್ ಓವರ್ಗೆ ಅಂತ ತಗೊಂತಾರೆ. ಕಟ್ಟಿರೋಕ್ಕಾಗಲ್ಲ. ಸಮಸ್ಯೆಗಳು ಎಲ್ಲರಿಗೂ ಹೆವಿ ಆಗ್ತಿದೆ ಮೇಡಮರೇ, ತುಂಬ ಕಷ್ಟ ಇದೆ. ಕಷ್ಟ ಕೇಳಕ್ಕೆ ಎಂಥ ಸರ್ಕಾರ ಬರಬೇಕು? ನಾವು ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸರ್ಕಾರಕ್ಕೆ ಮೇಡಮರೇ. ಕೇಳಬಾರ್ದು ಆ ಪರಿಸ್ಥಿತಿಲಿ ಇದ್ಬಿಟ್ಟಿವಿ. ಯಾಕೆಂದರೆ ಸರ್ಕಾರ ಕಣ್ಮುಚ್ಕೊಂಡ್ಬಿಟ್ಟಿದೆ ಸಿಕ್ಕಾಬಿಟ್ಟೆ. ಸರ್ಕಾರಕ್ಕೆ ಕಣ್ಣಿಲ್ಲ ಅಂತ ನಾವು ಅನ್ಕೊಬಿಟ್ಟಿದ್ದೀವಿ ಮೇಡಮರೇ. ಹಿಂಗೆ ಕಂಟಿನ್ಯೂ ಆದರೆ ಏನು ಮಾಡ್ತೀರಾ ಸರ್ ಮುಂದಕ್ಕೆ? ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಮೇಡಮರೇ. ಇವಾಗ ಜೀವನ ಬಿಟ್ಬಿಟ್ಟು ಇನ್ನು ನಾವು ಬೇರೆ ದೇಶಕ್ಕೆ ಹೋಗಿ ಬದುಕೋಕ್ಕಾಗಲ್ಲ. ಇದೇ ನಮಗೆ ವೃತ್ತಿ. ಆಟ ಬಿಟ್ಟರೆ ಬೇರೆ ಈಗ ಇಲ್ಲ ನಮಗೀಗ. ಏಕೆಂದರೆ ಈ ಲೈನಿಗೆ ಬಂದುಬಿಟ್ಟು ನಮಗೆ ಇನ್ನು ಬೇರೆ ಕೆಲಸನೂ ಕೈ ಹಿಡಿತಿಯಲ್ಲ. ನಾವು ಯಾವುದೇ ರೀತಿ ಒಂದು ಹೋಟ್ಲಿಗೆ ಹೋಗಿ ಈಗ ನಾವು ಒಂದು ಪಾತ್ರೆ ತೊಳಿತೀವಿ ಅಂದರೆ ಹೋಟ್ಲು ಕೂಡ ಇಲ್ಲ. ಇವಾಗ ಹೋಟ್ಲುಗಳ್ನು ಮುಚ್ಚಿಬಿಟ್ಟಿದ್ದಾರೆ. ಅದು ಗ್ಯಾಸ್ ಜಾಸ್ತಿ, ಅಲ್ಲೂ ಗ್ಯಾಸ್ ರೇಟು. ಅವರು ಏನು ಮಾಡ್ತಾರೆ ಮೇಡಮರೇ, ಅವರು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಈಗ ಅವ್ರಿಗೆ 3,000 4,000 ತಂದ್ಬಿಟ್ಟು ನಮ್ಗೆ ಊಟಕ್ಕೆ ಹಾಕಿ ಅಂದರೆ ಅವರು ತಾನೇ ಎಲ್ಲಿಂದ ಹಾಕ್ತಾರೆ? ಕಷ್ಟ ಇದೆ ಅವ್ರಿಗೂ. ನಾವು ಅವ್ರ ಬಗ್ಗೆನೂ ಯೋಚನೆ ಮಾಡಲೇಬೇಕು ಮೇಡಮರೇ. ಸುಮ್ಮನೆ ನಾವು ಹಂಗೆ ಅನ್ಕೊಳ್ತೀವಿ ಅಷ್ಟೇ. ತುಂಬ ಕಷ್ಟ ಇದೆ ಇವತ್ತು ಜೀವನ ಮಾಡಬೇಕಲ್ವಾ ಸರ್? ನಿಮ್ಮ ನಂಬ್ಕೊಂಡಿರೋ ಫ್ಯಾಮಿಲಿ ಇದೆ ಅಲ್ವಾ? ಇದೇ ಮೇಡಮರೇ. ಇವಾಗ ನಾವು ಹಸ್ಕೊಂಡಿದ್ದೀವಿ ಅಂತ ಅವ್ರನ್ನ ಹಸ್ಕೊಂಡಿರೋಕ್ಕಾಗಲ್ಲ ಮೇಡಮರೇ. ಒಂದು ಹೊತ್ತು ನಾವೇ ಹಸ್ಕೊಂಡಿದ್ರು ಅವ್ರು ಒಂದು ಹೊತ್ತಿಗೆ ಊಟಕ್ಕನಾರು ಮಾಡಲೇಬೇಕು. ಇವಾಗೆಲ್ಲ ಫೋನ್ಪೇ, ಯಾರು ಕ್ಯಾಶು ಕೂಡ ಕೊಡಲ್ಲ. ಆ ಪರಿಸ್ಥಿತಿ ಬಂದುಬಿಟ್ಟಿದೆ. ಅದು ಒಂದು 10 ರೂಪಾಯಿ ಜಾಸ್ತಿ ಕೊಡಿ ಅಂದರೆ ಯಾರು ಕಸ್ಟಮರು ಕೂಡ ನಮಗೆ ಕೊಡಲ್ಲ. ನಮ್ದೇನು ರೇಟಿಂಗ್ ಇದೆ ಅದನ್ನು ಮಾತ್ರ ಕೊಡ್ತೀವಿ ಕಣಪ್ಪ, ಅದ್ರ ಮೇಲೆ 10 ರೂಪಾಯಿ ಇಲ್ಲ ಅಂತಾರೆ. ಒಂದು ಲಗೇಜ್ ಇದೆ, ಒಂದು 10 ರೂಪಾಯಿ ಸೇರಿಸ್ಕೊಡಿ ಅಂದ್ರೂ ಯಾರೂ ಕೊಡ್ತಾಯಿಲ್ಲ ಇವಾಗ. ನಾವು ಮಾತ್ರ ಕೈಯಿಂದ ಗ್ಯಾಸ್ ಹಾಕಿ ಓಡಿಸ್ಬೇಕಾಗಿದೆ. ಯಾಕೆಂದರೆ ಇದು ನಮ್ಮ ವೃತ್ತಿ ಆಗ್ಬಿಟ್ಟಿದೆ. ನಾವು ಮಾಡಲೇಬೇಕು ಸಮಸ್ಯೆಗೋಸ್ಕರ. ಆ ಪರಿಸ್ಥಿತಿಲಿ ಇದ್ದೀವಿ ಮೇಡಮರೇ.